ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ಸ್ವಲ್ಪ ಆರಾಮಾಗೈತಿ. ಅದೇ ಅಂತಾರಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಆರಾಮ ತಪ್ಪೋದು, ಒಂದು ದಿವಸ ಆರಾಮಾಗಿರೋದು, ಈ ಥರ ಆಗ್ಬಿಟ್ಟೈತಿ ಲೈಫ್ ಸ್ಟೈಲ್. ಹೀಗಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿತ್ತಿಲ್ಲ ರೀ. ಆ್ಯಕ್ಚುಲಿ ಇದು ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತ್ರಿ. ಗುರುವಾರ ದಿವಸ ಮತ್ತೆ ಥಂಡಿ ಜ್ವರ ಬಂದುಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೆ. ಬಟ್ ಫುಲ್ ತ್ರಾಸ ಸ್ಟಾರ್ಟ್ ಆಯ್ತಾ, ಹೀಗಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಗುರುವಾರ ಚಂತನ ಸ್ವಲ್ಪ ಆರಾಮಾಗಿ ಇದ್ದೆ ರೀ. ಆದರೆ ಸಂಜೆ ಮುಂದಾಗ ಸ್ವಲ್ಪ ಹೆವಿ ತ್ರಾಸ ಅನ್ಸಾಕತ್ತಿತ್ತ. ಫುಲ್ ಥಂಡಿ ಜ್ವರ ಮತ್ತೆ ಬಂದುಬಿಟ್ಟು ಫುಲ್ ತ್ರಾಸನೂ ಆಯಿತು 2 ದಿವಸ. ಅದಕ್ಕೆ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಆರಾಮಾಗಿತ್ತು ರೀ. ಹೀಗಾಗಿ ಇದು ಮಂಗಳವಾರ ಮತ್ತು ಬುಧವಾರದ ವಿಡಿಯೋನ ಎಡಿಟ್ ಮಾಡಿ ಹಾಕಾಕತ್ತೀನಿ ರೀ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಭಾಳ ಜನ ಸಿಸ್ಟರ್ಸ್ ಕೇಳಾಕತ್ತಿದ್ರು, ಅಕ್ಕ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಬಂತೇನ್ರಿ ಅದು ಏನಾಯ್ತು ಅಂತೇಳಿ ಲಾಸ್ಟ್ ವಿಡಿಯೋ ಅಂದರೆ ಈ ವಿಡಿಯೋ ಎಂಡೊಳಗೆ ಹೇಳ್ತೀನಿ ರೀ. ನಿಮಗೇನು ಅನಿಸುತ್ತೆ ಅಂಥೇಳಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ, ಅಂದರೆ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇದು ಮಂಗಳವಾರ ಬೆಳಗ್ಗೆ ಎದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಮೊದಲು ಆರಾಮ ಬೇರೆ ಇಲ್ಲ, ಹೀಗಾಗಿ ಮತ್ತು ಮಂತ್ಲಿ ಟೈಮ್ ಇರ್ತೈತಲ್ರಿ, ಅಂದರೆ ಮಂತ್ಲಿ ಪ್ರಾಬ್ಲಮ್ ಇರ್ತೈತಲ್ಲ, ಹೀಗಾಗಿ ಮತ್ತೆ ತಲೆ ಸ್ನಾನ ಮಾಡಬೇಕಾಯ್ತು. ಫುಲ್ ತಲೆನೂ ಹೊಸಾಕತ್ತಿತ್ತ. ಮತ್ತು ನಾಷ್ಟ ಅಂತೂ ರೆಡಿ ಮಾಡ್ಕೊಳ್ಳೇಬೇಕಲ್ರಿ. ಅದಕ್ಕೆ ಚಪಾತಿ ಮತ್ತು ಹೆಸ್ರು ಕಾಳು ಪಲ್ಯ ಮಾಡ್ಬೇಕಂತ ಹೆಸ್ರು ಕಾಳನ್ನ ಕುದ್ಸಾಕಿಡಾಕತ್ತೀನಿ ರೀ. ನನ್ನ ಮಗನಿಗಿದ್ರೆ ಕಡ್ಲೆಕಾಳು ಮತ್ತು ಶೇಂಗಾ ನೆನೆಸಿಟ್ಟಿದ್ದಲ್ರಿ, ಮತ್ತು ಬಟಾಟಿನ ಹಾಕಿಬಿಟ್ಟು ಕುದ್ಸಾಕಿಡಾಕತ್ತಿದ್ದ. ಅಂದ್ರೆ ಅದೇ ಕುಕ್ಕರ್ ಒಳಗೆ ಇಟ್ಬಿಟ್ಟಿದ್ರೆ ಮಮ್ಮಿ ಅಂತ ಬಂದುಬಿಟ್ಟು ಇಡಾಕತ್ತ ನೋಡ್ರಿ. ಅಂದ್ರೆ ನನ್ನದೇನು ತನು ಕಾಲೇಜ್ಗೆ ಹೋಗ್ತಾವಲ್ಲ, ಆಕಿ ಕಾಲೇಜ್ಗೆ ಹೋಗೋಟ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ನಂದು ಅವಸರ. ಬಟ್ ನನ್ನ ಮಗ ಲೇಟ್ ಮಾಡಾಕತ್ತಿದ್ದ, ಅವನಿಗೆ ಭಯಕತ್ತಿದ್ದೆ. ಅಂದ್ರೆ ಪಟ್ನೆ ಇಡಪ್ಪ, ಮತ್ತು ತಂಗಿ ಟೈಮ್ ಆಯ್ತಂದ್ರೆ ಹಂಗೆ ಹೋಗ್ತಾಳು, ಅದಕ್ಕೆ ಮಾಡಿಕೊಡೋಣಾಕಿ ಪಲ್ಯ ಚಪಾತಿ ಅಂತ ಅಂದೆ. ಅಂದ್ರೂ ಕೇಳಿಲ್ಲ. ಸ್ವಲ್ಪ ಲೇಟನೇ ಆಯಿತು, ಸಿಟ್ಟು ಬರಾಕತ್ತಿತ್ತು. ತಲೆ ಸ್ನಾನ ಮಾಡಿಬಿಟ್ಟು ಕೆಲಸ ಮಾಡೋದೊಂದು ಸ್ವಲ್ಪ ಅಂದ್ರೆ ಆರಾಮಿಲ್ದಾಗ ಹೆವಿ ಅನ್ಸೋತ್ರಿ. ನೆಗಡಿ ಜ್ವರ ಬೇರೆ ಇತ್ತಲ್ಲ, ಹೀಗಾಗಿ ಹಂಗನ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ರೀ. ಈಗ ಅದು ಮೊಳಕೆ ಬಂದಿದ್ದು ಹೆಸ್ರು ಕಾಳನ್ನ ಬೆನ್ಸಾಕಿಟ್ಟಿದ್ದೀನಿ. ಈ ರೀತಿ ಪಲ್ಯ ಮಾಡಿಬಿಟ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ. ಅಂದರೆ ಹೆಸ್ರು ಕಾಳು ಪಲ್ಯ ಮೊಳಕೆ ಹಾಯಿಸ್ಬಿಟ್ಟು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಂಡ್ಬಿಟ್ರೆ ರೊಟ್ಟಿಗಾಗಲಿ ಚಪಾತಿಗಾಗಲಿ ಅನ್ನಕ್ಕಾಗಲಿ ತಿನ್ಬೋದು. ಅದಕ್ಕೆ ಮಾಡಕ್ಕೆ ಇಟ್ಟಿದ್ರಿ. ತನಗೆ ಬೆಳಗ್ಗೆ ಬೆಂಡೆಕಾಯಿ ಬದ್ನೆಕಾಯಿ ಯಾವ ಪಲ್ಯ ಇಷ್ಟ ಆಗೋದೇ ಇಲ್ಲ ರೀ. ಅದಕ್ಕೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಈಗಂತೂ 15 ದಿವಸ ಆಯಿತು ಈ ಮನೆ ಬಂದ ಹಿಡ್ಕೊಂಡು, ಅಡುಗೆನೂ ಸರಿ ಇಲ್ಲ, ನೆಮ್ಮದಿನೂ ಇಲ್ಲ, ಆ ಥರ ಆಗ್ಬಿಟ್ಟೈತಿ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಆ ಮನೆಗಿಂತ ಈ ಮನೆ ಸ್ವಲ್ಪ ಜಾಸ್ತಿನೇ ಕಷ್ಟ ಕೊಡಕತ್ತೈತಿ ಅಂತೇಳಿ. ಹೌದ್ರಿ, ನೀವು ಹೇಳ್ದಂಗೆ ಹಾಗೆ ಆಗೈತಿ. ಯಾಕಂದ್ರೆ ಈ ಫಸ್ಟ್ ಮನೆ ಗುರುವಾರ ದಿವಸ ಬಂದಿದ್ದೀವಲ್ಲ, ಅವತ್ತನ 2 ಸಲ ಗಾಡಿ ಆಕ್ಸಿಡೆಂಟ್ನೂ ಆಯಿತು. ಮನು ಒಂದು ಸಲ ಹಾಯಿಸ್ಕೊಂಡು ಬಂದ, ಮತ್ತು ನಮ್ಮ ಮನೆಯವರು ಒಂದು ಸಲ ಸಂಜೆ ಮುಂದಾಗ ಅಂದ್ರೆ ಫ್ರೆಂಡ್ಸ್ ಸಂಗಟ ಹೋದಾಗ ಅಲ್ಲಿ ಬಿದ್ದು ಬಂದರು. ಸ್ವಲ್ಪ ಅಷ್ಟೇನು ಬಡ್ದಿಲ್ಲ ರೀ, ಆದರೆ ಗಾಡಿಗೆ ಮಾತ್ರ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿತ್ತು. ತೋರಿಸಿಲ್ಲ ನಿಮ್ಗೆ ಹಳೆ ಇಡೋದೊಳಗೆ. ಹಿಂಗಾಗಿಬಿಟ್ಟು ಮತ್ತು 2 ದಿವಸ ಆದಮೇಲೆ ಈ ಮನೆಗೆ ಬಂದು 2 ದಿವಸ ಅಂದರೆ ಗುರುವಾರ ಬಂದೀವಿ, ಶುಕ್ರವಾರ ಶನಿವಾರ ಒಂದಿಷ್ಟು ಆರಾಮಾಗಿದ್ದಿದ್ದು. ಶನಿವಾರ ದಿವಸ ಸಂಜೆಗೆ ಮತ್ತೆ ಮನುಗೆ ಆರಾಮ ತಪ್ಪಿತು, ಹಾಗೆ ನಮ್ಮ ಮನೆಯವರಿಗೆ ಆರಾಮ ತಪ್ಪಿತು, ಆಮೇಲೆ ನನಗೆ ಆರಾಮ ತಪ್ಪಿತು. ನನಗಂತೂ 15 ದಿವಸ ಆಯಿತು, ಆರಾಮನೇ ಇಲ್ಲ ರೀ. ಒಂದು ದಿವಸ ಆರಾಮಿರ್ತೀನಿ, ಮತ್ತೊಂದು ದಿವಸ ಆರಾಮ ತಪ್ಪಾಕತ್ತೈತಿ. ಏನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಆ ಥರ ಮೆಂಟಲಿ ಫುಲ್ ಟೆನ್ಷನ್ ಆಗಕತ್ತೈತಿ. ಈಗ ಹಿಟ್ಟು ಕಲಸಿ ಇಟ್ಬಿಟ್ಟು ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಉಳ್ಳಾಗಡ್ಡಿ ಮತ್ತು ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ರೀ. ಮತ್ತು ಹೆಸ್ರು ಕಾಳು ಕುದಿಸೋ ಮುಂದಾಗ ನಾನು ಒಂದು 3-4 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಅವಾಗ ಹಾಕಿದ್ದಿಲ್ಲ ಅಂದ್ರೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಕುಟ್ಟಿ ಆದರೂ ಅಥವಾ ಸಣ್ಣಗೆ ಕಟ್ ಮಾಡಿ ಆದರೂ ಹಾಕ್ಬೋದು. ಬಟ್ ಬೇಡ. ಮತ್ತು ಮನು ತನು ಹೆಂಗೆ ಗೊತ್ತಿದ್ರೆ ಬಾಯಿಗೆ ಬಂದ ಕೂಡಲೇ ಸಿಟ್ಟಿಗೆ ಬಂದುಬಿಟ್ಟಂದ್ರೆ ಅದು ಮೆಣಸಿನ್ಕಾಯಿ ತಾಟೊಳಗೆ ಅಥವಾ ಪ್ಲೇಟ್ ಒಳಗೆ ಹಾಕ್ತೀವಲ್ರಿ, ಅದು ಸಿಟ್ಟು ಬರ್ತೈತೆ ಅವರಿಗೆ. ಬಂದ ಕೂಡಲೇ ಕುಟ್ಟಬೇಕಲ್ಲ, ಅದಕ್ಕೆಲ್ಲ ಅಂತೇಳಿ ನಾನು ಹೆಸ್ರು ಕಾಳು ಕುದಿಸೋ ಮುಂದಾಗನೇ ಮೆಣಸಿನ್ಕಾಯಿ ಹಾಕಿಬಿಟ್ಟು ಕುದಿಸಿದ್ದು. ಈಗ ಟೈಮ್ ಆಗಿತ್ತು ರೀ, 8:30 ಅಡುಗೆ ಮಾಡಬೇಕಿತ್ತಲ್ಲ, ಅದಕ್ಕೆ ಪಟ್ಟಂತ ಒಗ್ಗರಣೆ ರೆಡಿ ಮಾಡಿಕೊಂಡು ಕುದಿಸಿಟ್ಟಿದ್ದ ಹೆಸ್ರು ಕಾಳನ್ನ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಒಣಗಿರೋ ಮೆಂತ್ಯ ಪಲ್ಯ ಅಂದರೆ ಕಸೂರಿ ಮೆಂತ್ಯ ಹಾಕಿಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಐತ್ರಿ. ಪಲ್ಯ ಭಾಳ ಮಸ್ತ್ ಆಗುತ್ತೆ.
ಈಗ ಪಲ್ಯನೂ ರೆಡಿ ಆಕತೈತೆ ನೋಡ್ರಿ. ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ಆಯಿತು. ಯಾಕಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಅರ್ಜೆಂಟಾಗಿ ಅಂದರೆ ಜಲ್ದಿ ನಾಷ್ಟಕ್ಕೆ ರೆಡಿ ಮಾಡಿಬಿಟ್ರೆ ತನೂ ನಾಷ್ಟ ಮಾಡಿ ಡಬ್ಬಿ ಕಟ್ಕೊಂಡು ಹೋಗ್ತಾರ್ರಿ. ಅದಕ್ಕಂತ ಅವಸರಲ್ಲೇ ಮಾಡಾಕತ್ತಿದ್ದು 8:15ಗೆ ಮಾಡಿಕೊಡ್ಬೇಕಂತ. ಆಲ್ರೆಡಿ ಎಲ್ಲರದು ಊಟನೂ ಆಯ್ತು ನೋಡ್ರಿ. ಅಂದರೆ ತನು ಮನೊಂದು ಊಟ ಆಯಿತು. ಈಗ ನಾನು ಮತ್ತು ನಮ್ಮ ಮನೆಯವರು ಊಟ ಮಾಡಾಕತ್ತೀವಿ ನೋಡ್ರಿ. ತನು ಕಾಲೇಜ್ಗೆ ಹೋಯ್ದು ಬಿಟ್ಟು ಬಂದ್ರು ನಮ್ಮ ಮನೆಯವರು. ಫಸ್ಟಿಗೆ ಬಿಟ್ಟು ಬಂದ ಕೂಡಲೇ ಅವರಿಗೆ ಊಟಕ್ಕೆ ಹಚ್ಚಿ ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಕೊಂಡು ಒಂದು ಚಪಾತಿ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಈಗ ಅದು ಥ್ರೆಡ್ ಬಾಕ್ಸ್ ತರಿಸಿದ್ದೆ ಅಲ್ರಿ. ಸುಮ್ಮನೆ ಕುಂತಿದ್ದೆ. ಅರ್ಬಿನೂ ತೊಳಿಬೇಕಿತ್ತು. ಸ್ವಲ್ಪ ಹೊರಗಡೆ ಇನ್ನೊಂಚೂರು ಬಿಸಿಲು ಬಿದ್ದ ಮೇಲೆ ಅರ್ಬಿ ತೊಳೆದ್ರಾಯ್ತು. ಈಗ ಇದನ್ನಾದರೂ ಮಾಡಿದ್ರೆ ಆಯ್ತಂತೇಳಿ ಮಾಡಾಕತ್ತೀನಿ ನೋಡ್ರಿ. ಮತ್ತು ಸ್ವಲ್ಪ ಮನ್ಕೊಂಬಿಟ್ರೆ ಹೆಂಗಾಗುತ್ತೆ ಗೊತ್ತೇಂದ್ರೆ ಫುಲ್ ಸುಸ್ತಾಗುತ್ತೆ. ಮನ್ಕೋಬೇಕಂತೇಳಿ ಹಾಸಿದ್ದೆ. ಮತ್ತು ಬ್ಯಾಬಿಡಪ್ಪ ಇದನ್ನಾರೇ ರೆಡಿ ಮಾಡ್ಕೋಣ, ಸುಮ್ಮನೆ ಮನ್ಕೊಂಬಿಟ್ರೆ ಮತ್ತಷ್ಟು ಸುಸ್ತಾಗುತ್ತಂತೇಳಿ ಈಗ ಅದು ದಾರ ಎಲ್ಲ ನೀಟಾಗಿ ಜೋಡ್ಸಾಕತ್ತೀನಿ ನೋಡ್ರಿ. ನಾವು ಒಂದು ಹಾಕಿ ಇಟ್ಬಿಟ್ಟಿವಿ ಅಂದ್ರೆ ಅದು ದಾರದ ಒಳಗಿಂದ ರಟ್ಟಿನ ಥರ ಇರ್ತೈತೆ ಅಲ್ರಿ, ಅದೆಲ್ಲ ಚಪಟಾಗ್ಬಿಟ್ಟು ಅದು ಮಷಿನ್ದಾಗ ಹಾಕಿದಾಗ ಕೂಡೋದೇ ಇಲ್ಲ. ನಾನು ಒಂದು 2-3 ಹಾಗೆ ಆಗಿದ್ದು. ಅದಕ್ಕಂತ ಈ ರೀತಿ ಬಾಕ್ಸ್ ತರಿಸಿದ್ದು. ನನಗಂತೂ ಇಷ್ಟ ಆಯ್ತು ರೀ. ಅಂದರೆ ಯೂಸ್ ಮಾಡೋಕ್ಕೆ ಅಂದರೆ ಎಲ್ಲ ಹಾಕಿಡಾಕ ಚಲೋ ಆಗ್ತೈತೆ ಅಂತ ಈ ರೀತಿ ಹಾಕಿಡಾಕತ್ತಿದ್ದು ನೋಡ್ರಿ. ದಾರ ಎಲ್ಲ ಅದು ದಾರದ ಉಂಡಿ ಐತಲ್ಲ ಈ ರೀತಿ ಸಿಗಿಸಿ ಇಟ್ಕೋಬೋದು ಎಲ್ಲನ. ಅದಕ್ಕಂತ ನೀಟಾಗಿ ಸುತ್ತಬಿಟ್ಟು ಇಡಾಕತ್ತೀನಿ ನೋಡ್ರಿ. ಈ ರೀತಿ ಒಂದೇ ಇದ್ರೊಳಗೆ ಇಟ್ಬಿಟ್ರೆ ಯೂಸ್ ಮಾಡೋಕ್ಕೂ ಚಲೋ ಆಗ್ತೈತಿ. ಮತ್ತು ಹುಡುಕಾಡೋ ಅವಶ್ಯಕತೆ ಬೀಳಂಗಿಲ್ಲ ರೀ. ಒಂದ್ರಾಗ ಸೂಜಿ ಮತ್ತು ಬಟನ್ಸ್ ಮತ್ತು ಅದಕ್ಕೆ ಬೇಕಾಗಿ ಟೇಪು ಅದು ಏನು ಹೊಲ್ಯಾಕೆ ಏನೇನು ಬೇಕಾಗ್ತಾವಲ್ಲ ರೀ ಎಲ್ಲನ ಇದೇ ರೀತಿ ಜೋಡಿಸಿ ಇಡ್ಬೋದು. ನಾನು ಏನೈತಲ್ಲ ರೀ ಅದ್ರಾಗಿಷ್ಟು ಇದ್ರಾಗಿಷ್ಟು ಇಟ್ಟಿದ್ದೆ ನಾನು. ಅದಕ್ಕೆ ಎಲ್ಲನ ಒಂದೇ ಬಾಕ್ಸ್ ಒಳಗೆ ಹಾಕಿಟ್ಟೆ. ಆ್ಯಕ್ಚುಲಿ ಸಣ್ಣ ಕತ್ರಿ ಹಿಡಿತೈತ್ರಿ ಇದ್ರೊಳಗೆ ಇಟ್ಕೋಬೋದು. ಬಟ್ ನನ್ನ ಕಡೆ ಅದು ದೊಡ್ಡ ಕತ್ರಿ ಐತಲ್ಲ, ಆಲ್ರೆಡಿ ಹೇಳಿದ್ದೀನಿ ನಾನು. ಅದು ಹಿಡಿದಿಲ್ಲ ಅಂತೇಳಿ ನಾನು ಒಂದು ಬೇರೆ ಬಾಕ್ಸ್ನಾಗ ಅದೇ ಕತ್ರಿ ಬಾಕ್ಸ್ನಾಗ ಹಾಕಿಟ್ಟಿದ್ದು. ಇದು ಈಗ ಹೊಲಿಗೆ ಬೇಕಾಗಿದ್ದ ಸಾಮಾನೆಲ್ಲ ಇದ್ರೊಳಗನ ನೀಟಾಗಿ ಜೋಡಿಸಿ ಇಟ್ಟಿದ್ದು ನೋಡ್ರಿ. ಇದಂತೂ ಕೆಲಸ ಮುಗೀತು. ಮಧ್ಯಾಹ್ನ ಏನಿತ್ತಲ್ಲ ಸ್ವಲ್ಪ ಅದೆಲ್ಲ ರೆಡಿ ಮಾಡಿಟ್ಟು ಮನ್ಕೊಂಡಿದ್ದೆ. ಅದು ಮೀಶೋ ಒಳಗೆ 1-2 ಡ್ರೆಸ್ ಆರ್ಡ್ರ್ ಹಾಕಿದ್ದೆ ರೀ. ನಮ್ಮ ಮನೆಯವ್ರಿಗೆ ಮತ್ತು ಗಂಟ್ಲು ನೋವು ಮತ್ತು ತಲೆನೋವು ಬಂದೈತೆ ಅಂತ ಅವರು ಬಿಸಿನೀರು ಕುಡ್ಕೊಂತ ಕುಂತಿದ್ರು. ಡ್ರೆಸ್ ಬಂದಾವಂತೇಳಿ ಮನು ತಂದುಬಿಟ್ಟು ಎಲ್ಲ ಓಪನ್ ಮಾಡಾಕತ್ತಾನ ನೋಡ್ರಿ. ನನ್ನ ಮಗನಿಗಂತೂ ಯಾವುದೇ ಬಂದರೂ ಓಪನ್ ಮಾಡಬೇಕು ಫಸ್ಟ್ ಅಂತ ಅದು ಇರತ್ತೈತೆ ತಲೆಯೊಳಗೆ. ತಂದು ಕೂಡಲೇ ಬಡ ಹರಡ್ಬಿಟ್ಟು ಹೆಂಗದಾವತ್ತೆ ನೋಡ್ದೆ. ಏನು ಮಮ್ಮಿ ಇದು ಕಲರೇ ಚೆಂದಿಲ್ಲ ಅಂತ ಅನ್ನಕತ್ತಿದ್ದ. ನೋಡ್ರಿ ಹೆಂಗೆ ಅನ್ನಿಸ್ತಾವ ಹಾಗ ಅಂಥೇಳಿ ಅನ್ನಕತ್ತಿದ್ದ. ಕೊಟ್ಟಾರೆ ನಮ್ಮ ಮನೆಯವರಿದ್ರೆ ನೀರು ಹೊಡೆದು ಹಾಕೋ ಮೊದಲೇ ಆರಾಮಿಲ್ಲ ಅಂತೇಳಿ ಅನ್ನಕತ್ತಿದ್ರು. ಅಂದ್ರೆ ನಮ್ಮ ಮನೆಯವ್ರಿಗೆ ಹೆಂಗೆ ಗೊತ್ತೇ ಅಂದರೆ ಫಸ್ಟಿಗೆ ಯಾವುದೇ ಅರ್ಬಿ ತಂದ್ಕೊಳ್ಳಿ ಅದು ಹೊಸ ಬಟ್ಟೆ ಇದ್ದಾಗ ಅದು ಹಾಗೇನೆ ಹಾಕೋಬಾರ್ದಂತ ಸ್ವಲ್ಪ ನೀರನ್ನು ಸ್ಪ್ರೋಕ್ರೆ ಅಂದರೆ ಸಿಂಪಡಿಸ್ಬಿಟ್ಟು ಹಾಕೋಬೇಕಂತೇಳಿ ಹೇಳ್ತಾರೋ. ಅಂದರೆ ಅವ್ರ ಪದ್ಧತಿ ರೀ ಅದು. ಅದಕ್ಕೆ ನೀರು ಹೊಡೆದು ಕೊಟ್ಟರು. ಈ ರೀತಿ ಅನ್ಸಾಕತ್ತ ನೋಡ್ರಿ. ಅದನ್ನ ಇನ್ನೂ ಫಿಟ್ಟಿಂಗ್ ಮಾಡಬೇಕು. ಸ್ವಲ್ಪ ದೊಡ್ಡ ಸೈಜ್ನ ತರಿಸಿದ್ದೀನಿ ನಾನು. ಯಾಕಂದ್ರೆ ಅದು ಕಾಟನ್ ಇರ್ತಾವಂದ್ರೆ ಅಟ್ಟಿಸ್ಬಿಟ್ರೆ ಮತ್ತೇನು ಮಾಡೋದು, ದೊಡ್ಡದಾದ್ಬಿಟ್ರೆ ಹಿಡ್ಕೋಬೋದು, ಅಂದ್ರೆ ಹೊಲಿಗೆ ಹಾಕೋಬೋದು ರೀ. ಇಲ್ಲಾಂದರೆ ಸಣ್ಣ ಆಗ್ಬಿಟ್ಟಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ಅದಕ್ಕಂತ ನಾನು ಸ್ವಲ್ಪ ದೊಡ್ಡ ಸೈಜ್ನ ತರಿಸಿದ್ದು. ಇನ್ನು ಅದನ್ನ ಸ್ವಲ್ಪ ಆರಾಮಾದ್ಮೇಲೆ ನಾಳೆಗೆ ಅದು ಹೊಲಿಗೆ ಹಾಕೊಂಡ್ರೈತ್ರಿ. ಅದನ್ನು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಂಡ್ರಾಯ್ತು. ನಮ್ಮ ಮನೆಯವ್ರಿಗೆ ಮತ್ತು ಮನಗೆ ಇಷ್ಟನೇ ಆಗಲಿಲ್ಲ ಕಲರ್. ಬಟ್ ನನಗೆ ಪ್ಲೇನ್ ಕಲರೇ ಇಷ್ಟ ಆಗ್ತೈತ್ರಿ. ಅದಕ್ಕಂತ ತರಿಸಿದ್ದು. ಈಗ ಅಡುಗೆ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಇದು ಸಂಜಿದು. ಮಧ್ಯಾಹ್ನ ಬರೀ ಅನ್ನ ಊಟ ಮಾಡಿದ್ದು. ಸಂಜೆಗೆ ಸ್ವಲ್ಪ ಸಜ್ಜಿಗೆ ಮತ್ತು ಚಪಾತಿ ಇದ್ದು ರೀ. ಅದನ್ನೇ ಪಲ್ಯ ಮಾಡಿದೆ. ಬೆಂಡೆಕಾಯಿ ಅಷ್ಟು ಹುರಿದೆ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿಬಿಟ್ಟು ಊಟಕ್ಕೆ ಕೊಡಾಕತ್ತೀನಿ ನೋಡ್ರಿ. ಸಿಂಪಲಾಗಿ ಇಷ್ಟ ಅಡುಗೆ ಮಾಡ್ಕೊಂಡು ಊಟ ಮಾಡಾಕತ್ತಿದ್ದು. ಆರಾಮಿಲ್ದಾಗ ಏನಾದರೂ ಒಂದು ಪಟ್ಟಂತೆ ಆಗೋದು ಅಡುಗೆ ಮಾಡಿಬಿಟ್ರೆ ಈಸಿ ಆಗುತ್ತೆ. ಮತ್ತು ಊಟಕ್ಕಂತೂ ಬೇಕಲ್ರಿ. ಆರಾಮಿರಲಿ ಇವತ್ತು ಏನೇ ಆಗಲಿ ಮನುಷ್ಯಾಗ ಊಟಕ್ಕಿದ್ರೇ ಬದುಕೋಕ್ಕಾಗೋದು, ಜೀವನ ನಡೆಸೋಕ್ಕಾಗೋದು. ಅದಕ್ಕೆ ಸಿಂಪಲ್ಲಾಗಿ ಈ ರೀತಿ ಸಜ್ಜಿಗೆ ಒಂದು ಚಪಾತಿ ಊಟ ಮಾಡ್ರೈತಂತೇಳಿ ಸಜ್ಜಿಗೆ ಮಾಡಿಬಿಟ್ಟು ಊಟ ಮಾಡಾಕತ್ತಿದ್ರಿ. ಸ್ವಲ್ಪ ಸಜ್ಜಿಗೆ ತಿಂದು ಮೇಲೆ ಒಂದು ಚಪಾತಿ ತಿಂದ್ರಾಯ್ತು. ಹೊಟ್ಟೆ ಫುಲ್ ಆಗುತ್ತೆ. ಅನ್ನಗಿನ ಏನು ಮಾಡೋಕ್ಕೆ ಹೋಗಿಲ್ಲ ರೀ. ಬೆಂಡೆಕಾಯಿ ಹುರಿದಿದ್ದು ನನಗೆ ಮತ್ತು ಮನಗೆ ಇಷ್ಟ ಆಗ್ತೈತಿ. ಬೆಂಡೆಕಾಯಿ ಹುರಿದಿದ್ದು ಜಾಸ್ತಿ ಇದ್ದು ಅಂತೇಳಿ ಮತ್ತು ನಾಳೆ ತರಕ್ಕೆ ಬರ್ತೈತಿ ಅಂತೇಳಿ ಹುರಿದ್ಬಿಟ್ಟೆ ರೀ. ಮತ್ತು ಎಲ್ಲ ಬಾಡ್ದಂಗೆ ಅನ್ಸಾಕತ್ತಿದ್ದಲ್ಲ ಹಾಳಾಗ್ತಾವಂತೇಳಿ ಹುರ್ಕೊಂಡ್ಬಿಟ್ಟು ಊಟ ಮಾಡಾಕತ್ತೀವಿ ನೋಡ್ರಿ. ಈಗ ಎಲ್ಲರೂ ತನಗಿದ್ರೆ ಸಜ್ಜಿಗೆ ಅಂತ ಆಕೆಗೆ ಇಷ್ಟ ಇಲ್ಲತ್ತ ಅಂತೇಳಿ ಊಟ ಮಾಡಲಿಲ್ಲ ರೀ. ಇದು ಬುಧವಾರ ಬೆಳಗ್ಗೆ ನೋಡ್ರಿ. ಟೈಮ್ 7:30 ಆಗಿತ್ತು. ನಾಷ್ಟಕ್ಕೂ ರೆಡಿ ಮಾಡಬೇಕು. ಇವತ್ತು ಕಾಯಿಪಲ್ಯಕ್ಕೂ ಹೋಗ್ಬೇಕು ರೀ.
ಅದಕ್ಕಂತೇಳಿ ಫಸ್ಟಿಗೆ ಏನೈತಿಲ್ಲ ಕಷಾಯ ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕ್ರಿ ಪಟ್ ಅಂಥೇಳಿ ಅದಕ್ಕೆ ಕಷಾಯ ಕುಡಿಬೇಕಂತೇಳಿ ಕಷಾಯ ಮಾಡ್ಕೊಳಕತ್ತಿದ್ರಿ. ಒಟ್ಟು ನನಗೇನು ಆರಾಮಾಗ್ಬಿಟ್ರೆ ಸಾಕಪ್ಪ ಫಸ್ಟ್ನೇದಂಗಂತೆ ಮನಸ್ಥಿತಿ ಬಂದುಬಿಟ್ಟೈತಿ. ಅಷ್ಟು ಸಂಕಟ ಆಕತೈತಿಲ್ಲ, ಸಿಕ್ಕಾಪಟ್ಟೆ ತ್ರಾಸ ಆಕತೈತಿ. ಮತ್ತು ಮನೆ ಕೆಲಸ ಅಂತೂ ಬಿಡೋಕ್ಕಾಗಂಗಿಲ್ಲಲ್ರಿ. ಅದೇನೋ ಅಂತಾರೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಸಾಯಿ ತನಕ ಅಂತೂ ಮನೆ ಕೆಲಸ ಬಿಡೋಕೆ ಆಗೋದೇ ಇಲ್ಲರಿ. ಅದೇನೋ ಅಂತಾರಲ್ಲ ನಮ್ಮ ಹಣೆ ಬರದೊಳಗೆ ಬರೆದು ಬಿಟ್ಟಿರ್ತೈತಿ ಅದು. ಮನೆ ಕೆಲಸ ಮಾಡ್ಬೇಕಂತೇಳಿ ಆರಾಮಿರಲಿ ಇವತ್ತು ಹೆಂಗೆ ಇರಲಿ ಮನೆ ಕೆಲಸ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಆದ್ರೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾರೆ. ಮನು ಆಯಿತು ಮತ್ತು ನಮ್ಮ ಮನೆಯವರಾಯಿತು. ಅವ್ರಿಗೂ ನಮ್ಮ ಮನೆಯವ್ರಿಗೆ ಕಷಾಯ ಕೊಟ್ಟೆ ಜಳಕ ಮಾಡಬೇಡ್ರಿ ಫಸ್ಟಿಗೆ ಕುಡಿದ್ಬಿಟ್ಟು. ಆ ಜಳಕ ಮಾಡಿ ಬಂದ ಕೂಡಲೇ ಕುಡಿಯಾಕನವಲ್ಲ ಅಂತಾರೆ. ಫಸ್ಟಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಕುಡಿತಾರೋ ಎಲ್ಲ ತಣ್ಣಗಾಗ್ಬಿಟ್ಟಿರ್ತೈತಿ. ಮತ್ತು ಬಿಸಿ ಮಾಡ್ಕೋದಿಲ್ಲ ಅಂತ ಈಗ ಫಸ್ಟಿಗೆ ಒಂದು ಬಟ್ಲ ಹಾಕಿ ಕೊಟ್ಟೆ ಕುಡಿದ್ಬಿಟ್ಟು ಜಳಕ ಮಾಡಕ್ಕೆ ಹೋರಿ ಅಂತೇಳಿ ಈಗ ತನಗಷ್ಟು ನಾನಷ್ಟು ಕಷಾಯ ಕುಡಿಬೇಕ್ರಿ. ಮನು ಅಂತೂ ಕುಡಿಯೋಕೆ ಹೋಗೋದೇ ಇಲ್ಲ. ಸ್ವಲ್ಪ ಶುಂಠಿ ಮತ್ತು ತುಳಸಿ, ಮೆಣಸು, ದಾಲ್ಚಿನ್ನಿ, ಲವಂಗ ಏನೇನೋ ಹಾಕಿಬಿಟ್ಟು ಬಟ್ ಹೆಂಗಾರ ಆರಾಮ ಮಾಡ್ಕೋಬೇಕಂತೇಳಿ ಈ ರೀತಿ ಮಾಡ್ತಾ ಇರ್ತೀನಿ ನಾನು ಭೀ. ಆದ್ರೂ ಅದು ಜಲ್ದಿ ಆರಾಮಾಗಲ್ಲಾಗೈತಿ. ಏನಪ್ಪ ಏನೋ ಒಂಥರ ವಿಚಾರ ಬರ್ತಾ ಇರ್ತಾವೆ. ಬಟ್ ಅವೆಲ್ಲ ಹೇಳ್ಕೊಳಕ್ಕೂ ಆಗಂಗಿಲ್ಲ ರೀ. ಅದು ನಮ್ಮ ಹಣೆ ಬರನೋ ಏನು ನಮ್ಮ ಕರ್ಮನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆರಾಮಾಗ್ಬಿಟ್ರೆ ಸಾಕಾಗೈತಿ. ಬಟ್ ಆರಾಮ ಆಕತ್ತಿಲ್ಲ ರೀ. ಒಬ್ರಿಗೆ ಆರಾಮ ತಪ್ಪಾಕತ್ತೈತಿಲ್ಲ. ಹಿಂಗಾಗಿ ಫುಲ್ ಟೆನ್ಷನ್ನು ಆಕತ್ತೈತಿ. ನನಗೂ ಫಸ್ಟಿಗೆ ಆರಾಮಾಗಿತ್ತು. ಮತ್ತು ಹೊಳ್ಳಿ ರಿಟರ್ನ್ ನೆಗಡಿ ಜ್ವರ ಅವನಿಗೂ ಬಂತು. ಹೀಗಾಗಿ ತಲೆ ಬಿಸಿನೂ ಆಗೈತಿ. ಏನಪ್ಪ ನಮ್ಮದೇ ಟೈಮ್ ಸರಿ ಇಲ್ಲೋ ಏನು ಮನೆ ಬಂದಮೇಲೆ ಈ ಥರ ಆಕತ್ತೈತೋ ಏನೇನೋ 108 ಕನ್ಫ್ಯೂಷನ್ ಅಂತೂ ತಿಳಿಯೊಳಗೆ ತುಂಬೇ ಅದಾವು. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಕಷಾಯ ಕುಡಿಬೇಕಂದೆ ಕುಂತ್ಬಿಟ್ಟು ಟೈಮ್ ಆಗಿತ್ತಲ್ಲ. ಮತ್ತು ತನು ಕಾಲೇಜ್ಗೆ ಹೋಗ್ತಾವೆ. ಅದಕ್ಕೆ ನಾಷ್ಟ ಮಾಡ್ರೈತಂತ ರೆಡಿ ಮಾಡ್ಕೊಂಡ್ರೈತಂತ ರಾಗಿ ದೋಸೆ ಮತ್ತು ಕೆಂಪು ಚಟ್ನಿ ಮಾಡ್ಕೊಬೇಕಂತ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಕೈಲಿ ಆದ್ರೆ ಭಾಳ ಆಗುತ್ತೆ. ಅದಕ್ಕೆ ಮಿಕ್ಸರ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಒಂದು 2-3 ನಿಮಿಷ ಒಳಗಡೆ ಹಿಟ್ಟು ರೆಡಿ ಮಾಡಿಬಿಡ್ಬೋದು ರೀ. ಅಂದ್ರೆ ಒಂದು ದೊಡ್ಡ ಬಟ್ಲಷ್ಟು ರಾಗಿ ಹಿಟ್ಟು, 1-2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿ ಒಂಚೂರು ಉಪ್ಪು ಹಾಕಿ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು. 5 ನಿಮಿಷ ಒಳಗಡೆ ದೋಸೆಗೆ ರೆಡಿ ಆಗ್ಬಿಡ್ತೈತ್ರಿ. ನನ್ನ ಮಕ್ಕಳಿಗೆ ರೊಟ್ಟಿಗಿಂತ ಚಪಾತಿಗಿಂತ ಯಾವುದಾದ್ರೂ ಒಂದು ದೋಸೆ ಮಾಡಿಕೊಟ್ರೆ ಇಷ್ಟ ಆಗ್ತೈತ್ರಿ. ಆ್ಯಕ್ಚುಲಿ ರೊಟ್ಟಿ ಅಥವಾ ಚಪಾತಿ ಮಾಡಿಕೊಟ್ಟಂದರೆ ನನ್ನ ಮಗಳಿಗಿದ್ರೆ ರೊಟ್ಟಿ ಬೇಡ ಚಪಾತಿನೂ ಬೇಡ ಅಂತಲ್ಲೋ. ಅದಕ್ಕಂತೇಳಿ ದೋಸೆ ಮಾಡಾಕತ್ತೀನಿ ನೋಡ್ರಿ. ರೊಟ್ಟಿ ಸಂಗಟ ಇದು ಚಪಾತಿ ಮಾಡಿದ್ರೆ ಇಷ್ಟ ಆಗ್ತೈತಿ. ಅದಕ್ಕೆ ಇಷ್ಟ ಆಗಿದ್ದು ಪಲ್ಯನೇ ಮಾಡ್ಬೇಕ್ರಿ. ಅವಾಗ ಚಪಾತಿ ಇಷ್ಟಪಡ್ತಾಳು. ಹೀಗಾಗಿ ಅದಕ್ಕೆ ದೋಸೆ ಮತ್ತು ಕೆಂಪು ಚಟ್ನಿ ಮಾಡಿಕೊಟ್ರಾಯ್ತು. ಇಷ್ಟ ಆಗುತ್ತಂತೆ ಹಿಟ್ಟು ರೆಡಿ ಮಾಡಿಟ್ಬಿಟ್ಟು ಮಿಕ್ಸರನ್ನು ತೊಳೆದಿಟ್ಟೆ ರೀ. ಅದ್ರಾಗ ಕೆಂಪು ಚಟ್ನಿ ಮಾಡೋಕೆ ಬೇಕಾಗ್ತೈತೆ ಅಂತೇಳಿ ಈಗ ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಹಿಟ್ಟಿಗೆ. ಮತ್ತೊಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೇನು ಸೋಡಾ ಗಿಡ ಏನೂ ಬೇಕಾಗಿಲ್ಲ. ಕ್ರಿಸ್ಪಿಯಾಗಿ ತೆಳ್ಳಗಾಗಿ ಮಸ್ತಾಗಿ ಆಗ್ತಾವ್ರಿ ದೋಸೆ. ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ. ಅಂದರೆ ರಾಗಿ ದೋಸೆ ಹೆಂಗೆ ಮಾಡೋದಂತೇಳಿ. ಅದಕ್ಕೆ ಈಗೇನು ದೋಸೆನ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ. ಸಿಂಪಲಾಗಿ ಹೇಳಿದ್ದೀನಿ. ಈ ರೀತಿ ಮಾಡ್ಕೋಬೋದು. ಅಂದ್ರೆ ಮಕ್ಕಳಿಗೆ ಚಪಾತಿ ರೊಟ್ಟಿ ಇಷ್ಟ ಇರಲಿಕ್ಕಂದ್ರೆ ಈ ರೀತಿ ಮಾಡಿಕೊಡ್ಬೋದು. ಈಗ ನಾನು ಕೆಂಪು ಚಟ್ನಿ ಮಾಡ್ಕೊಳಕತ್ತೀನಿ ನೋಡ್ರಿ. ಕೆಂಪು ಚಟ್ನಿ ಮಾಡ್ಕೊಳಕ್ಕೆ ಏನೈತಿಲ್ಲ ಮೆಣಸಿನ್ಕಾಯಿ ಅದು ಹುರ್ಕೋಬೇಕಾಗುತ್ತೆ. ಈಗ ಚಟ್ನಿ ಮಾಡೋಕ್ಕೆ 1-2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಮತ್ತು ಮನು ಇದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಟ್ಟನಂತೆ ಉಳ್ಳಾಗಡ್ಡಿ ಟೊಮೊಟೊ ಕಟ್ ಮಾಡಿ ಕೊಡಾಕತ್ತಂದ್ರೆ ಅಂದರೆ ಚಟ್ನಿಗೆ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಕೆಂಪು ಚಟ್ನಿ ಮಾಡ್ಕೊತಿದ್ರಿ. ಎಣ್ಣೆ ಬಿಸಿ ಆದಮೇಲೆ 1-2 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, ಸ್ವಲ್ಪ ಸಾಸ್ಬಿ ಮತ್ತು ಜೀರಿಗೆ, ಸ್ವಲ್ಪ ಇಂಗು ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ. ಅಂದರೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಕೆಂಪಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ. ಆಮೇಲೆ ಏನೈತಲ್ಲ ಅದಕ್ಕೆ ಸ್ವಲ್ಪ ಶುಂಠಿ, ಕರ್ಬೇವು ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಮಸ್ತ್ ಆಗುತ್ತೆ. ಅಂದರೆ ಟೇಸ್ಟ್ ಆಗುತ್ತೆ. ಇಡ್ಲಿಗಾಗಲಿ ಮತ್ತು ದೋಸೆಗಾಗಲಿ ಎಲ್ಲದಕ್ಕೂ ಮಸ್ತ್ ಆಗ್ತೈತ್ರಿ. ಚಪಾತಿ ಸಂಗಟ್ಟು ತಿನ್ಬೋದು. ಮತ್ತು ಮೊದಲೇ ಬಾಯಿಗೆ ರುಚಿ ಬರೋಂಗಿಲ್ಲಲ್ರಿ. ಅದಕ್ಕಂತ ಸ್ವಲ್ಪ ಹುಳಿಯಾಗಿ ಎಲ್ಲ ಹಾಕಿಬಿಟ್ಟು ಮಾಡ್ಬೇಕಂತ ಮಾಡಾಕತ್ತೀನಿ ನೋಡ್ರಿ. ಮೆಣಸಿನ್ಕಾಯಿ, ಕರ್ಬೇವು ಸ್ವಲ್ಪ, ಶುಂಠಿ ಹಾಕಿದ್ದೀನಿ. ಮತ್ತು ಹಾಕಿಬಿಟ್ಟು ಹುರ್ಕೊತೀನಿ. ಬೆಳ್ಳುಳ್ಳಿ ಏನೈತಿಲ್ಲ ಲಾಸ್ಟಿಗೆ ಟೊಮೊಟೊ ಹಾಕೊಂಬಂದಾಗ ಹಾಕ್ತೀನಿ. ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಕೊಟ್ಟಿದ್ದಾರೆ ಮನು ಇದ್ರೆ ಅದನ್ನ ಉಳ್ಳಾಗಡ್ಡಿ ಹಾಕಿಬಿಟ್ಟು ಹುರ್ಕೊತೀನಿ ರೀ. ಉಳ್ಳಾಗಡ್ಡಿ ಎಲ್ಲ ಕೆಂಪಗಾದ್ಮೇಲೆ ಆಮೇಲೆ ಟೊಮೊಟೊ ಹಾಕಬೇಕು. ಫಸ್ಟಿಗೆ ಟೊಮೊಟೊ ಹಾಕಿಬಿಟ್ರೆ ಏನಾಗುತ್ತಲ್ಲ ಅದು ಉಳ್ಳಾಗಡ್ಡಿ ಸರಿಯಾಗಿ ಹುರಿಯಂಗಿಲ್ಲ ರೀ. ಈಗ ಅದಕ್ಕೆ ಬೇಕಾಗಿದ್ದಷ್ಟು ಉಪ್ಪು ಹಾಕಿಬಿಟ್ಟು ಹುರ್ಕೊಂಬಿಡ್ತೀನಿ ರೀ.
ಈಗ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಅಂದ್ರೆ ಮತ್ತೆ ಹೊಳ್ಳೆ ಹಾಕೋದು ಹತ್ತಂಗಿಲ್ಲ ಅಂತ ಹೇಳೋಣ. ಈಗ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕಿಬಿಡ್ತೀನಿ ರೀ. ಸ್ವಲ್ಪ ಹುಳಿದ್ರೆ ಜಾಸ್ತಿ ಇಷ್ಟ ಆಗುತ್ತಲ್ಲ, ಹೀಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ನನ್ನ ಮಗ ಇದ್ರೆ ಅದು ಹಾಕ್ಲೇದು ಮಮ್ಮಿ ಇದು ಹಾಕ್ಲೇದು ಮಮ್ಮಿ ಅಂತ ಕೇಳಾಕತ್ತಿದ್ದ. ಎಲ್ಲ ಹಾಕಿನಿ ಹೇಳಪ್ಪ ಸಾಕು, ಉಳ್ಳಾಗಡ್ಡಿ ಎಷ್ಟು ಕಟ್ ಮಾಡಿಕೊಟ್ಟು ಅಂತಂದೆ ನಾನು. ಜಳಕ ಅದು ಮಾಡ್ಬಾ ಅಂತಂದ. ಇಲ್ಲ ಮಮ್ಮಿನ ಫಸ್ಟಿಗೆ ನಿಮ್ಗೇನು ಹೆಲ್ಪ್ ಬೇಕು ಹೇಳ್ರಿ, ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ಜಳಕಕ್ಕೆ ಹೋಗ್ತೀನಿ ಅಂತಂದ. ಇಲ್ಲಪ್ಪ ಎಲ್ಲ ರೆಡಿ ಆಗೈತಿ, ಚಟ್ನಿ ಮಾಡ್ಕೊಂಡು ದೋಸೆ ಹಾಕಿಕೊಡ್ತೀನಿ, ಜಳಕ ಮಾಡಿ ಬಾ ಅಂತಂದೆ ರೀ. ಈಗ ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಬಿಟ್ಟು ಬೆಳ್ಳುಳ್ಳಿನೂ ಸುಲಿದಿಟ್ಟಿದ್ದೆ ಅಲ್ರಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಡ್ತೀನಿ, 1 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಚಟ್ನಿ ಅಂದ್ರೆ ಸ್ವಲ್ಪ ಟೊಮೆಟೊ ಮೆತ್ತಗಾದ್ಮೇಲೆ ಚಟ್ನಿ ಮಾಡ್ಕೊಳಕ್ಕೆ ಬರ್ತೈತಿ. ಈಗ 1 ನಿಮಿಷ ಮುಚ್ಚಿಟ್ಟಿದ್ದೆ ಅಲ್ರಿ, ಟೊಮೆಟೊನ ಏನೈತಿಲ್ಲ ಮೆತ್ತಗಾಗ್ಯಾವು. ಈ ರೀತಿ ಟೊಮೆಟೊ ಮೆತ್ತಗಾಗ್ಬಿಡ್ತಂದ್ರೆ ಚಟ್ನಿ ಟೇಸ್ಟ್ ಆಗುತ್ತೆ ರೀ. ಅಂದ್ರೆ ಸ್ವಲ್ಪ ಟೊಮೆಟೊ ಎಲ್ಲ ಬೆನಿತೈತಲ್ಲ, ಹೀಗಾಗಿ ಟೇಸ್ಟ್ ಅಂದ್ರೆ ಸಖತ್ತಾಗಿರ್ತೈತಿ. ನೀರು ಹಾಕ್ತೀನಿ, ಅದು ಕಲ್ಲೊಳಗೆ ರುಬ್ಬೇಕ್ರಿ, ಇನ್ನೂ ಮಸ್ತ್ ಆಗುತ್ತೆ. ಬಟ್ ಮಿಕ್ಸರ್ದಾಗ ಏನು ಮಾಡ್ಕೋತೀವಲ್ಲ ಅದಕ್ಕಿಂತ ಅದು ಕಲ್ಲೊಳಗೆ ರುಬ್ಬಿದ್ದು ಬೆಸ್ಟ್ ಆಗುತ್ತೆ. ಬಟ್ ಅಷ್ಟೆಲ್ಲ ಪೇಷನ್ಸ್ ಈಗಿನ ಜನ್ರೇಷನ್ಗೆ ಇಲ್ಲ ರೀ, ಅಂದ್ರೆ ನಮಗೆ ಇಲ್ಲ. ಅವಾಗೆಲ್ಲ ಎಲ್ಲನೂ ಒಳ್ಳಾಗ ಮತ್ತು ಕಲ್ಲಾಗ ಕುಟ್ಬಿಟ್ಟು ಮಾಡ್ತಿದ್ರೆ ಭಾಳ ಮಸ್ತ್ ಆಗ್ತಿತ್ತು ಟೇಸ್ಟ್. ಈಗ ದೋಸೆನೂ ಹಾಕಿಬಿಡ್ತೀನಿ ನೋಡಿರಿ. ಹಿಟ್ಟು ಈ ರೀತಿ ಇರಬೇಕು, ಅಂದ್ರೆ ನಾವು ಒಂದು ಚಮಚೆ ಎದ್ಬಿಟ್ಟು ಈ ರೀತಿ ಅದ್ರ ಮೇಲೆ ಒಂದು ಬಟ್ಟೆ ಎದ್ಬಿಟ್ರೆ ನೀಟಾಗಿ ಗೆರಿ ಮೂಡ್ತಂದ್ರೆ ದೋಸೆ ಮಸ್ತಾಗಿ ಬರ್ತಾವೆ ರೀ, ಹರಿಯೋದಿಲ್ಲ. ಹೀಗಾಗಿ ಈ ರೀತಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಮಿಕ್ಸರ್ ಒಳಗೆ ಈ ರೀತಿ ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ಜಸ್ಟ್ ಒಂದು 3-4 ನಿಮಿಷ ಆಗಿಬಿಟ್ರೆ ಅದು ಟೈಮ್ ತೊಗೊತೈತ್ರಿ, ಪಟ್ಟಂತೆ ರೆಡಿ ಮಾಡಿರ್ಬೋದು. ಇದಕ್ಕೇನು ಕಲಸಿ ಭಾತಕ್ಕೆ ಇಡಬೇಕು ಅಪ್ಪ ಅದು ಫರ್ಮೆಂಟೇಷನ್ ಮಾಡ್ಬೇಕಂದ್ರೆ ಏನು ರೂಲ್ಸ್ ಇಲ್ಲ ರೀ. ಇದೇ ರೀತಿ ಸಿಂಪಲ್ಲಾಗಿ ಮಾಡಿಕೊಡ್ಬೋದು. ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತಂದ್ರೆ ಅದು ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ. ನನ್ನ ಮಕ್ಕಳಿಗೆ ಸ್ಪೆಷಲಿ ಹೇಳಬೇಕಂದ್ರೆ ರೊಟ್ಟಿ ಚಪಾತಿಗಿಂತ ಈ ರೀತಿ ದೋಸೆ, ಯಾವುದಾದ್ರೂ ಒಂದು ದೋಸೆ ಅಂತ ಹೆಸರು ಇಟ್ಬಿಟ್ಟು ಕೊಟ್ಬಿಟ್ರೆ ಸಾಕು. ನೀವು ಗೋಧಿ ಹಿಟ್ಟಾದರೂ ಹಾಕಿ ಮಾಡಿರಿ, ಜೋಳದ ಹಿಟ್ಟಾದರೂ ಹಾಕಿ ಮಾಡಿರಿ, ಯಾವುದೋ ಒಂದು ಹಿಟ್ಟು ಹಾಕಿಬಿಟ್ಟು ಮಾಡಿಬಿಟ್ರೆ ಸಾಕು ಅವ್ರಿಗೆ. ಇವತ್ತು ದೋಸೆ ಅಂತೇಳಿ ಅದನ್ನ ರೆಡಿ ಮಾಡಿಕೊಟ್ರೆ ಇಷ್ಟ ಆಗ್ತೈತ್ರಿ. ಅದ್ರಾಗ ನನ್ನ ಮಗಳಿಗೆ ರೊಟ್ಟಿ ಮಾಡ್ತೀನಿ ಒಂಚೂರು ಇಷ್ಟ ಆಗಲ್ಲ. ಆ್ಯಕ್ಚುಲಿ ನಾನು ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ಏನಾದರೂ ಒಂದು ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ಬೇಕಂತ ಅಂದಿದ್ದೆ ನಾನು. ರೊಟ್ಟಿ ಮಮ್ಮಿ ನಾನು, ನೀವು ಬೇಕಂದ್ರೆ ಮಧ್ಯಾಹ್ನ ಮಾಡ್ಕೊರಿ, ಈಗ ಏನಾದರೂ ಬೇರೆದು ಮಾಡಿಕೊಡ್ರಿ ಅಂತಂದ್ಲು. ಉಪ್ಪಿಟ್ಟು ಅವಲಕ್ಕಿನೂ ತಿಂದು ಬೇಸರ ಆಗೈತಿ, ಅದಕ್ಕಂತ ಈ ರೀತಿ ರಾಗಿ ದೋಸೆ ಮಾಡಿಕೊಡ್ರಾಯ್ತು. ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ರಾಗಿ ತಿನ್ನೋದು, ಅದಕ್ಕೆ ದೋಸೆ ಅಷ್ಟು ಮಾಡಿಕೊಡ್ರೆ ಆಗುತ್ತೆ. ಬೆಳಗ್ಗೆ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಏನಾದರೂ ಮಾಡ್ಕೊಂಡ್ರೆ ಆಯ್ತಂತೇಳಿ ಈಗ ಕೆಂಪು ಚಟ್ನಿ ದೋಸೆ ಮಾಡಾಕತ್ತೀನಿ ನೋಡಿರಿ. ಅದು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎಲ್ಲ ಹುರಿದಿಟ್ಟಿದ್ದೆಲ್ಲ, ಅದಕ್ಕೆ ಒಂಚೂರು ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊತಿದ್ರೆ. ಆ್ಯಕ್ಚುಲಿ ನೀರು ಹಾಕ್ದೇ ಕಲ್ಲೊಳಗೆ ಗಟ್ಟಿಯಾಗಿ ರುಬ್ಬಿಟ್ಟು ಅದು ತುಪ್ಪ ಹಾಕ್ಕೊತಿದ್ರೆ ಭಾಳ ಮಸ್ತ್ ಆಗ್ತೈತಿ. ಬಟ್ ಮಿಕ್ಸರ್ ಒಳಗೆ ಅದು ಹಂಗೆ ಸಣ್ಣ ಆಗಂಗಿಲ್ಲ ರೀ ನೀರು ಹಾಕ್ಲಿಕ್ಕಂದ್ರೆ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದು ನೋಡಿರಿ. ನಿಮ್ಗೆ ಅಳಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು. ಅಂದರೆ ಇಡ್ಲಿಗೆಲ್ಲ ಸ್ವಲ್ಪ ಅಳಸಾಗಿದ್ಬಿಟ್ರೆ ಟೇಸ್ಟ್ ಆಗುತ್ತಲ್ರಿ, ಅವಾಗ ಒಂಚೂರು ನೀರು ಹಾಕ್ಕೊಂಡು ಅಳಸು ಮಾಡ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಏನು ಹಾಕಕ್ಕೆ ಹೋಗಂಗಿಲ್ಲ. ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಬಿಡ್ತಿದ್ರೆ ಜಾಸ್ತಿನ ಅಳಸು ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಅಂದರೆ ದೋಸೆ ಸಂಗಟ ಆದರೆ ಗಟ್ಟಿ ಇದ್ರೆ ನಡಿತೈತಿ, ಬಟ್ ಇಡ್ಲಿಗಾದ್ರೆ ಸ್ವಲ್ಪ ಅಳಸಿದ್ಬಿಟ್ರೆ ಚಲೋ ಆಗ್ತೈತೆ ಅಲ್ರಿ. ಆ್ಯಕ್ಚುಲಿ ಇದು ದೋಸೆಗಾಗಲಿ ಮತ್ತು ಇಡ್ಲಿಗಾಗಲಿ ಮತ್ತು ಚಪಾತಿಗೂ ಹಚ್ಕೊಂಡು ತಿನ್ಬೋದು, ಮಸ್ತ್ ಆಗ್ತೈತ್ರಿ. ಬೇಕಂದ್ರೆ ಮೇಲೆ ಒಗ್ಗರಣೆನೂ ಹಾಕೋಬೋದು, ಇಲ್ಲಾಂದ್ರೆ ಹಂಗೂ ತಿನ್ಬೋದು. ನಾನು ಸಿಂಪಲ್ಲಾಗಿ ಒಂದಿಷ್ಟು ಒಗ್ಗರಣೆ ಹಾಕ್ತಿದ್ರೆ ದೋಸೆ ಹಾಕಿಬಿಟ್ಟು ಹೋಗಿದ್ದೆ, ಅದು ತನಗೆ ತಲೆ ಹಿಕ್ಕಾಕ್ರಿ, ಹೀಗಾಗಿ ಸ್ವಲ್ಪ ಹೊತ್ಕೊಂಡೈತಿ. ಅಂದ್ರೆ ಏನಂತಾರೆ ಹೊತ್ತೆ ಐತ್ರಿ, ಆದರೂ ಇಷ್ಟ ಆಗ್ತೈತಿ ನನ್ನ ಮಕ್ಳಿಗೆ ಕಟ್ಟಿ ಇದ್ಬಿಟ್ರೆ. ಅದಕ್ಕಂತ ಹಂಗೆ ತೆಗೆದು ಪ್ಲೇಟ್ನ ಹಾಕಿಟ್ಟಿದ್ದಿದ್ರೆ ಅದು ತನಗೆ ನಾಷ್ಟಕ್ಕೆ ಹಾಕಿ ಕೊಡ್ಬೇಕಂತ. ಈಗ ಅದು ದೋಸೆ ಹಾಕಿಟ್ಬಿಟ್ಟು ಚಟ್ನಿಗೆ ಏನೈತಲ್ಲ ಒಗ್ಗರಣೆ ಹಾಕೊಳಕ್ಕೆ ಜಸ್ಟ್ ಒಂದು ಸ್ವಲ್ಪ ಎಣ್ಣೀರಿ 1-2 ಚಮಚದಷ್ಟು, ಅದಕ್ಕೆ ಸಾಸ್ಬಿ ಮತ್ತು ಹಿಂಗು ಒಂದು ಒಣ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಕೊಂಬಿಟ್ಟು ಒಗ್ಗರಣೆ ಹಾಕ್ಬೋದು. ಒಗ್ಗರಣೆ ಹಾಕಿಬಿಟ್ರೆ ಸ್ವಲ್ಪ ಡಬಲ್ ಟೇಸ್ಟ್ ಆಗುತ್ತೆ. ನಾನು ಸ್ವಲ್ಪ ಸಾಸ್ಬಿ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಹಾಕಾಕ್ತೀನಿ ನೋಡಿರಿ. ಈಗ ಚಟ್ನಿ ಒಗ್ಗರಣೆನೂ ರೆಡಿ ಆಯಿತು. ಈಗ ಚಟ್ನಿ ಮತ್ತು ದೋಸೆನೂ ಎರಡು ರೆಡಿ ಆಗ್ಯಾವ ನೋಡಿರಿ. ನಮ್ಮ ಮನೆಯವರಿದ್ರೆ ಪೂಜೆ ಮಾಡಾಕತ್ತಾರೆ, ಜಳಕ ಮಾಡಿ ಬಂದುಬಿಟ್ಟು. ಅಂದರೆ ಇವತ್ತು ಹುಣ್ಣಿಮೆ ಐತಲ್ರಿ, ನನಗೆ ದೇವರ ತಿಕ್ಕಪ್ಲೆ ಇದ್ದಿತ್ತಿಲ್ಲ ಅಂಥೇಳಿ ನಮ್ಮ ಮನೆಯವ್ರನ್ನ ಎಲ್ಲ ದೇವರನ್ನ ತಿಕ್ಕಿ ತೊಳೆದು, ಆ್ಯಕ್ಚುಲಿ ನಿನ್ನೆ ತಿಕ್ತಿದ್ದೀವಿ, ನಾನು ತಿಕ್ಕಪ್ಲೆ ಇದ್ದಿತ್ತಿಲ್ಲ ಅಂಥೇಳಿ ಅವ್ರಿಗೆ ನೆನಪಾಗಿಲ್ಲ ರೀ. ಈಗ ಅವರೇ ಎಲ್ಲ ದೇವರನ್ನ ತೊಳ್ಕೊಂಬಿಟ್ಟು, ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮತ್ತು ಶುಕ್ರವಾರ ಮಂಗಳವಾರ ದಿವಸ ತುಪ್ಪದ ದೀಪ ಹಚ್ತೀವಲ್ರಿ, ಅದಕ್ಕೆ ತುಪ್ಪನೂ ಬಿಸಿ ಮಾಡ್ಕೊಂಡು ಹೋದರು. ಈಗ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟಿದ್ದೀನಿ ನೋಡಿರಿ. ನಂದು ನಾಷ್ಟ ಸ್ಟಾರ್ಟ್ ಆಗೈತಿ.
ಎಲ್ಲರದ್ದು ನಾಷ್ಟ ಆಯಿತು. ಮಸ್ತಿಗೆ ರಾಗಿ ದೋಸೆ ಮತ್ತು ಕೆಂಪು ಚಟ್ನಿ ರೀ. ಇನ್ನೊಂದು ಚೂರ ಮೆಣಸಿನ್ಕಾಯಿ ಹಾಕಬೇಕಿತ್ತು, ಅಂದರೆ ಕೆಂಪು ಆಗ್ತಿತ್ತು ಮತ್ತು ಖಾರನೂ ಆಗ್ತಿತ್ತು ರೀ. ಖಾರ ಕಮ್ಮಿ ಆಗಿತ್ತು. ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಖಾರ ಜಾಸ್ತಿ ಇರೋಂಗಿಲ್ಲ. ತೆಳ್ಳಗಾಗಿ ಪೇಪರಷ್ಟು ತೆಳ್ಳಗಾಗಿ ಬರ್ತಾವ್ರಿ ದೋಸೆ. ಮತ್ತು ಕ್ರಿಸ್ಪಿಯಾಗೂ ಮಾಡ್ಕೋಬೋದು, ಮೆತ್ತಗಾಗೂ ಮಾಡ್ಕೋಬೋದು ಹಲ್ಲಿಲ್ಲಾರ್ದವ್ರಿಗೆ. ಈಗ ಫಸ್ಟಿಗೆ ನಾಷ್ಟ ಮಾಡಿಬಿಟ್ಟು ರೆಸ್ಟ್ ಮಾಡ್ಬೇಕಂತ ಅನ್ಸಾಕತ್ತೈತ್ರಿ. ಆದರೆ ಕಾಯಿಪಲ್ಯಕ್ಕೂ ಹೋಗಿ ಬರಬೇಕು, ಕಾಯಿಪಲ್ಯನೂ ತರಬೇಕು. ಅದಕ್ಕಂಥೇಳಿ ಅದು ಇನ್ನೇನು ಟಾಪ್ ತರಿಸಿದ್ದೆ ಅಲ್ರಿ, ಅದು ಅವನ್ನ ಸ್ವಲ್ಪ ಹಿಡಿದ್ಬಿಟ್ಟು ಗಿರ್ಬಿ ತೊಳೆದು ಕಾಯಿಪಲ್ಯಕ್ಕೆ ಹೋದ್ರಾಯ್ತು. ನಮ್ಮ ಮನೆಯವ್ರು ಹೊರಗೆ ಹೋಗ್ಯಾರಿ, ಲೇಟ್ ಮಾಡಿ ಬರ್ತೀನಿ ಅಂತ ಹೇಳ್ಯಾರ. 11 ಗಂಟೆ ಮೇಲೆ ಅವ್ರು ಬರೋಟ್ಟಿಗೆ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು. ಮತ್ತು ಕಾಯಿಪಲ್ಯ ತಂದು ಅಡುಗೆ ಮಾಡೋದು ಕೆಲಸ ಇರ್ತೈತೆ ಅಲ್ರಿ. ಅದಕ್ಕೆ ಅವು ಟಾಪ್ ಏನಿದ್ವಲ್ಲ ಹಿಡಾಕತ್ತಿದ್ದು ನೋಡ್ರಿ. ಸುಮ್ಮನೆ ಕುಂತ್ಬಿಟ್ರೆ ಮನ್ಕೊಂಬಿಟ್ರೆ ಏನು ಕೆಲಸ ಮಾಡೋಕೆ ಮನಸ ಬರೋಂಗಿಲ್ಲ ರೀ. ಹಾಗೆ ಕುಂತ ಬಿಡ್ಬೇಕಂತ ಅನಿಸುತ್ತೆ. ಅದಕ್ಕೆ ಕುಂದ್ರೋಕ್ಕಿಂತ ಇದನ್ನೇ ಮಾಡೋದು ಬೆಸ್ಟಪ್ಪ ಅಂಥೇಳಿ. ಮತ್ತು ಜಲ್ದಿನೂ ನಾಷ್ಟ ಆಗಿತ್ತಲ್ರಿ, 9 ಒಳಗಡೆ ಎಲ್ಲರದ್ದು ನಾಷ್ಟನೂ ಆಗಿತ್ತು. ಅದಕ್ಕೆ ಇದನ್ನಷ್ಟು ಹಿಡಿದ್ಬಿಟ್ಟು ಅವಕ್ಕೆ ಏನಂತಾರೆ ಹುಕ್ಕದು ಇದ್ದಿತ್ತಿಲ್ಲ ರೀ. ಸ್ವಲ್ಪ ಅದು ಕೊಳ್ಳೆ ಐತಿಲ್ಲ ತೆಳಗಿರ್ತಾವೆ, ಮ್ಯಾಲೆ ಇದ್ಬಿಟ್ರೆ ನನಗೆ ಇಷ್ಟ ಆಗ್ತೈತಿ. ಅದಕ್ಕೆ ಅದು ಹುಕ್ಕೆಲ್ಲ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅರ್ಬಿ ತೊಳೆದು ಕಾಯಿಪಲ್ಯಕ್ಕೆ ಹೋಗಿ ಬಂದುಬಿಟ್ರಾಯ್ತು. ಕಾಯಿಪಲ್ಯ ತಂದಮೇಲೆ ಅಡುಗೆ ಮಾಡಕ್ಕೆ ಬರ್ತೈತಿ. ಮೊದಲು ಸುಸ್ತು ಅನ್ಸಾಕತ್ತಿತ್ತು, ಆರಾಮಿಲ್ಲ ಖರೆ ರೀ. ಆದರೆ ಕೆಲಸ ಇದ್ಬಿಟ್ರೆ ಅದನ್ನ ಯಾವಾಗ ಮುಗಿಸ್ಲಪ್ಪ ಅಂತ ಅನಿಸ್ತಾ ಇರ್ತೈತಿ ನನಗೆ. ರೆಸ್ಟ್ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ ರೀ. ಮತ್ತು ಮಕ್ಕಳದು ಈಗಿನ ಮಕ್ಕಳದು ಹೆಂಗೆ ಗೊತ್ತೇ ಅಂದರೆ ಯಾವುದೇ ಅಡುಗೆ ಮಾಡಿಕೊಟ್ರೂ ಇಷ್ಟನೇ ಪಡೋಂಗಿಲ್ಲ. ಅದು ಬೇಡ ಇದು ಬೇಡ. ಇಷ್ಟು ದೊಡ್ಡವರಾದ್ರೂ ಈಗಿನ ಮಕ್ಕಳು ಸ್ವಲ್ಪ ಜಾಸ್ತಿ ಕಿರಿಕಿರಿನೇ ರೀ. ಬೆಳಗ್ಗೆ ಎದ್ದು ಕೂಡಲೇ ರೊಟ್ಟಿ ಪಲ್ಯ ಮಾಡಿಬಿಟ್ಟಿದ್ರೆ ಅಡುಗೆ ಮಾಡೋ ಟೆನ್ಷನ್ನೇ ಇರ್ತಿದ್ದಿಲ್ಲ. ಆದರೆ ತನು ರೊಟ್ಟಿ ಅಂತ ಅಂದ್ಕೂಡಲೇ ಗೋಧಿ ಹಿಟ್ಟನೂ ಸ್ವಲ್ಪ ಐತ್ರಿ. ಅದಕ್ಕೆ ಚಪಾತಿ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ರೊಟ್ಟಿ ಮಾಡ್ತೀನಂದ್ರೆ ರೊಟ್ಟಿ ಬ್ಯಾಡ ಮಮ್ಮಿ ಅಂತಂದ್ಲು. ಅವಲಕ್ಕಿಯರ ಉಪ್ಪಿಟ್ಟರೆ ಮಾಡಿಕೊಡು ಅಂತಂದ್ಲು. ಡೈಲಿ ಅವಲಕ್ಕಿ ಉಪ್ಪಿಟ್ಟ ಅಂತ ಅನ್ಸುತ್ತಲ್ರಿ, ಅಲ್ಲಂತ ಅನ್ಸುತ್ತೆ. ಅವಲಕ್ಕಿ ಉಪ್ಪಿಟ್ಟ ದೋಸೆ ನನಗೆ ಯಾವುದೂ ಇಷ್ಟ ಆಗಂಗಿಲ್ಲ. ಬಿಸಿ ರೊಟ್ಟಿ ಚಟ್ನಿ ಇದ್ದರೆ ನನಗೆ ರುಚಿ ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ. ಎಷ್ಟು ರೊಟ್ಟಿ ತಿಂದ್ರೂ ಹೊಟ್ಟೆ ಭಾರ ಅಂತ ಅನ್ಸಂಗಿಲ್ಲ. ಬೇರೆದು ಏನೇ ತಿಂದ್ರೂ ರೊಟ್ಟಿ ತಿಂದಂಗೆ ಅನಿಸೋದೇ ಇಲ್ಲ. ಬಟ್ ರೊಟ್ಟಿ ಮಾಡ್ಬೇಕಂದ್ರೆ ಆಗೋದೇ ಇಲ್ಲರಿ. ರೊಟ್ಟಿ ಮಾಡಿಬಿಟ್ರೆ ಫುಲ್ ಸುಸ್ತು ಅನ್ಸಾಕತ್ತೈತಿ. ಹೀಗಾಗಿ ಫುಲ್ ಹೈರಾಣು ಆಗುತ್ತೆ. ಮತ್ತು ರೊಟ್ಟಿ ಮಾಡ್ಬೇಕಂದ್ರೆ ಕೈಕಾಲೊಳಗೆ ಶಕ್ತಿ ಇರ್ಬೇಕು ರೀ. ಯಾಕಂದ್ರೆ ಬಡಿದು ಬಿಟ್ಟು ನಾವು ಮಾಡ್ತೀವಲ್ಲ, ಫುಲ್ ಎನರ್ಜಿ ಬೇಕಾಗುತ್ತೆ. ಆರಾಮಿಲ್ಲದ ರೊಟ್ಟಿ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ. ನೋಡ್ತಿದ್ರಿ ಸಂಜೆ ಮುಂದಾಗಾದರೂ ಮಾಡಬೇಕು ರೊಟ್ಟಿ. 2 ದಿವಸದಿಂದ ಮಾಡ್ಬೇಕಂತ ಅನ್ಕೊಳತ್ತೀನಿ. ಮೊನ್ನೆ ಮಾಡಿದ್ದೆ ಅಲ್ರಿ, ಅದು ಕಟಕ ರೊಟ್ಟಿ ಮಾಡಿದ್ದೆ. ಮಾಡಿಬಿಟ್ಟು ತಿಂದು ಬಾಯಿ ರುಚಿ ಅನಿಸಿತ್ತು. ಬಟ್ ಮಾಡ್ಬೇಕಂದ್ರೂ ಆಗಲ್ಲಾಗೈತಿ. ಈಗ ಎಲ್ಲನೂ ಅದು ಫಿಟ್ಟಿಂಗ್ ಮಾಡಿಬಿಟ್ಟು ಹುಕ್ ಹಚ್ಚಾಕತ್ತೀನಿ ನೋಡ್ರಿ. ಅದು ಬಟನ್ಸ್ ಹೆಂಗೆ ಗೊತ್ತೇ ಅಂದ್ರೆ ಕೆಳಗೆ ಕೊಟ್ಬಿಟ್ಟಿರ್ತಾರೆ. ನನಗೆ ಅದು ಸರಿ ಅನ್ಸಂಗಿಲ್ಲ ಅಂತ ಸ್ವಲ್ಪ ಮ್ಯಾಲಾಗಿ ಹುಕ್ಕ ಮತ್ತು ಅದಕ್ಕೆ ಹುಕ್ಕಿನ ಮನೆ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡೆ ನೋಡ್ರಿ. ರೆಡಿ ಮಾಡಿಕೊಂಡು ಅರ್ಬಿನೂ ತೊಳೆದು ಹಾಕಿಬಿಟ್ಟೆ. ಯಾಕಂದ್ರೆ ಮನೆಯೊಳಗೆ ಕೆಲಸ ಇದ್ಬಿಟ್ರೆ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಂದ್ರೆ ತಲೆ ಮೇಲೆ ಭಾರ ಇಟ್ಕೊಂಡಂಗೆ ಆಗ್ಬಿಟ್ಟಿರ್ತೈತಿ. ಕೆಲಸ ಮುಗೀತಿಲ್ಲೋ ಒಂಥರ ರಿಲೀಫ್ ಅನ್ಸುತ್ತೆ, ಮನುಷ್ಯಾಗ ಟೆನ್ಷನ್ ಕಡಿಮೆ ಅನ್ಸುತ್ತೆ. ಈಗ ಅರ್ಬಿ ತೊಳೆದು ಹಾಕಿ ಹೋಗಿ ಕಾಯಿಪಲ್ಯನ ತಂದು ತೊಳೆದು ಇಟ್ಟಿದ್ದೀನಿ ನೋಡ್ರಿ. ಜಾಸ್ತಿ ಏನು ತರಕ್ಕೆ ಹೋಗಿಲ್ಲ, ಲೇಟ್ ಮಾಡಿ ಹೋಗಿದ್ದೀವಲ್ಲ, ಕಾಯಿಪಲ್ಯನ ಸರಿ ಅನಿಸ್ಲಿಲ್ಲ ನನಗೆ. ಸ್ವಲ್ಪ ತಂದಿದ್ದೀನಿ, ಅಂದರೆ ಎಷ್ಟು ಬೇಕಲ್ಲ ಅಷ್ಟು ತಂದಿದ್ದೀನಿ ರೀ. ತಂದು ಜ್ಯೂಸ್ ಮಾಡಿ ಕೊಡಾಕತ್ತೀನಿ ನೋಡ್ರಿ. ನಮ್ಮ ಮನೆಯವ್ರು ಜ್ಯೂಸ್ ಮಾಡಿ ಕೊಡು ಅಂತಂದರು. ಅವರು ಕೆಲ್ಸಕ್ಕೆ ಹೋಗಿಲ್ಲ ರೀ. ಅವರಿಗೆ ಆರಾಮಿಲ್ಲ, ಅವರಿಗೆ ಫುಲ್ ಸುಸ್ತಾಗೋದು ಮತ್ತು ತಲೆ ಫುಲ್ ನೋಸಾಕತ್ತೈತೆ. ಹೀಗಾಗಿ ಅವರು ಹೋಗಿಟ್ಟಿಲ್ಲ ರೀ. ಅದಕ್ಕೆ ಜ್ಯೂಸ್ ಮಾಡಿಕೊಡು ಅಂತಂದ್ರೆ ಜ್ಯೂಸ್ ಮಾಡಿ ಅವ್ರಿಗೆ ಅಷ್ಟು ಕೊಟ್ಟು ನಾನಷ್ಟು ಕುಡಿದ್ರಾಯ್ತಂತ ಮಾಡಾಕತ್ತೀನಿ ನೋಡ್ರಿ. ಅನ್ನಕ್ಕೆ ಇಟ್ಟಿದ್ದೀನಿ, ಅದನ್ನೇ ಅನ್ನ ಒಗ್ಗರಣೆ ಹಾಕಿ ಬಿಡ್ಬೇಕಂತ ಹೇಳಿ. ಅಂದರೆ ಚಿತ್ರಾನ್ನ ಥರ ಮಾಡಿಬಿಟ್ರಾಯ್ತು. ಈಗಿನ ರೊಟ್ಟಿ ಚಪಾತಿ ಎಲ್ಲ ಮಾಡೋಕೆ ಅನ್ಸಾಕತ್ತೈತಿ ಮತ್ತು ಸುಸ್ತು ಅನ್ಸಾಕತ್ತೈತ್ರಿ. ಒಂದು ದಿವಸ ಆರಾಮ್ ತಪ್ಪಿಡ್ತಂದ್ರೆ ಅದ್ರದ್ದು ಎಫೆಕ್ಟ್ 1 ವಾರ ತನಕ ಇರ್ತೈತಿ ನೋಡ್ರಿ. ಬಾಯಿ ಕೈ ಆಗೋದು ಮತ್ತು ಬಾಡಿ ಒಳಗೆ ಎನರ್ಜಿನೇ ಇರೋದಿಲ್ಲ, ಆ ಥರ ಅನ್ಸಾಕತ್ತೈತಿ. ಹೀಗಾಗಿ ಫಸ್ಟಿಗೆ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಂಡ್ರಾಯ್ತು. ಭಾಳ ಜನ ಕೇಳಾಕತ್ತಿದ್ರೆ ಅಕ್ಕ ಯೂಟ್ಯೂಬ್ ಪೇಮೆಂಟ್ ಬಂತೇನಕ್ಕ ಅಂತೇಳಿ. ಬಂದುಬಿಟ್ರೆ ಫುಲ್ ಖುಷಿ ಆಗ್ತೈತ್ರಿ. ಖಂಡಿತ ನಿಮ್ಮ ಸಂಗಡ ಶೇರ್ ಮಾಡ್ಕೊತೀನಿ. ನಾನು ಭಾಳ ದಿವಸದಿಂದ ಕಾಯ್ಲಾಕತ್ತಿದ್ದು ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತೇಳಿ. ಅದರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ ಸಿಕ್ಕಾಪಟ್ಟೆ ಇರ್ತೈತ್ರಿ. ಮತ್ತು ನಾವು ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಂದ್ರೆ ಮನೆಯೊಳಗೆ ಕುಂತು ತಿಂತಾ ಇರ್ತೀವಲ್ಲ, ಭಾಳ ಜನ ಭಾಳ ರೀತಿ ಮಾತಾಡ್ತಾ ಇರ್ತಾರೆ. ಬಟ್ ಅದನ್ನೂ ಎಲ್ಲ ಅನ್ಸ್ಕೊಂಡ್ಬಿಟ್ಟು ಸುಮ್ಮನೆ ಕುಂತಿದ್ದೀನಿ. ಯಾಕಂತಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಪೇಮೆಂಟ್ ಜಾಸ್ತಿ ಇರೋಂಗಿಲ್ಲ ಮತ್ತು
ಮನೆಯವ್ರಿಗಿಂತ ಗಂಡನಕ್ಕಿಂತ ಹೊರಗಡೆಯವ್ರಿಗೇ ಜಾಸ್ತಿ ಟೆನ್ಷನ್ ಇರ್ತೈತಿ. ನಾವು ಕೂತು ತಿಂತೀವಿ ಅಂತೇಳಿ, ನಾವು ಒಬ್ಬರೇ ದುಡಿಬೇಕು, ನನ್ನ ಮಗ ಒಬ್ಬನೇ ದುಡಿಬೇಕು, ನೀನಾದ್ರೂ ಕೂತು ತಿಂತಿ ಅಂತೇಳಿ ಎಲ್ಲನ ಅನ್ಸ್ಕೊಂಡ್ಬಿಟ್ಟು ಕುಂತಿದ್ದೀನಿ ರೀ. ಕೆಲಸಕ್ಕೆ ಹೊರಗಡೆ ಹೋಗ್ಬಿಟ್ರೆ 5,000 6,000 ಪೇಮೆಂಟ್ ಕೊಡ್ತಾರೆ. ಇಡೀ ದಿವಸ ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆ ತನಕ ಕೆಲಸ ಮಾಡಬೇಕಾಗುತ್ತೆ. ಹೀಗಾಗಿ ನಮ್ಮ ಮನೆಯವ್ರು ಇದ್ರೆ ಹೋಗಬೇಡ ಅಂತ ಅಂತಾರೆ. ಆದರೆ ಹೊರಗಡೆ ಇದ್ದವ್ರಿಗೆ ಹೆಂಗೆ ಗೊತ್ತಂದರೆ ಅಂದರೆ ಏನೋ ಅಂತಾರಲ್ಲ, ನಾವು ಎಷ್ಟೇ ಒಳ್ಳೆಯವರಿದ್ರು ನಮಗಂತೇಳಿ ಒಂದಿಷ್ಟು ದುಶ್ಮನ್ಗಳಂತೂ ಇದ್ದೇ ಇರ್ತಾರಲ್ರಿ. ಹಿಂಗಾಗಿ ಅಂತ ಇರ್ತಾರೆ. ಬಟ್ ನಾನು ಯೂಟ್ಯೂಬ್ ಪೇಮೆಂಟ್ಸ್ಲೇ ಕಾಯಕತ್ತೀನಿ ನೋಡ್ರಿ. ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ 2-3 ವರ್ಷದಿಂದ ಕಾಯೋಣ ಆಗೈತಿ. ಬಟ್ ಬಂದುಬಿಟ್ರೆ ನನ್ನಷ್ಟು ಖುಷಿ ಪಡೋರಂತೂ ಯಾರೂ ಇಲ್ಲರಿ. ನಿಮ್ಮ ಸಪೋರ್ಟ ಮತ್ತು ನಿಮ್ಮ ಸಹಾಯದಿಂದ ಅದನ್ನು ಖಂಡಿತ ಆಗುತ್ತಂತ ನಿಮ್ಮ ಮೇಲೆ ನಂಬಿಕೆನೂ ಐತಿ, ಆ ದೇವ್ರ ಮೇಲೆ ನಂಬಿಕೆನೂ ಐತಿ. ಭಾಳ ಖುಷಿ ಆಗೋದ್ರಿ. ಯೂಟ್ಯೂಬ್ ಪೇಮೆಂಟ್ ಬಂದುಬಿಟ್ರೆ ಬರ್ಬೋದು, ಯಾವತ್ತು ಬರುತ್ತಂತೆ ಗೊತ್ತಿಲ್ಲ. ಬಂದರೆ ಖಂಡಿತ ಶೇರ್ ಮಾಡ್ಕೊತಿದ್ರೆ. ಈಗ ರಾತ್ರಿ ಅಡುಗೆ ಮಾಡಿ ಊಟ ಮಾಡಾಕತ್ತೀವಿ ನೋಡಿರಿ. ನಮ್ಮ ಮನೆಯವರು ಬಂದಿತ್ತಿಲ್ಲ ಅಂದ್ರೆ ಲೇಟ್ ಮಾಡಿ ಬರ್ತಾರಂತ. ನನ್ನ ಮಕ್ಕಳಿದ್ರೆ ಇಲ್ಲೇ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಹೋಗೋಣ ಮಮ್ಮಿ ಅಂತಂದರು. ಅದಕ್ಕೆ ಪ್ಲೇಟ್ ಹಚ್ಕೊಂಡು ಹೊರಗೆ ಹೋಗಿ ಕೂತ್ಕೊಂಡಂತ ಪ್ಲೇಟ್ ಹಚ್ಕೊಳಕತ್ತೀವಿ ನೋಡಿರಿ. ಇವತ್ತು ನೀಡೋನೇ ಇಲ್ಲೇ ಮುಗಿಸೋದ್ರಿ. ಇವತ್ತು ನೀಡೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.